ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್. ಈ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ನೀವು ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಾಶ್ಮಿ. ಮಧ್ಯರಾತ್ರಿ ಮಲ್ಗಿದ್ದಾಗ ತಕ್ಷಣ ಎಚ್ಚರವಾದಾಗ ದೇಹದಲ್ಲಿ ಯಾಕೆ ಹಾಗೆಲ್ಲ ಆಗತ್ತೆ? ಅಷ್ಟಕ್ಕೂ ಮಲ್ಗಿದಾಗ ಮಧ್ಯರಾತ್ರಿಲಿ ಎಚ್ಚರ ಆದ್ರೆ ದೇಹದಲ್ಲಿ ಏನೆಲ್ಲ ಆಗತ್ತೆ, ಯಾಕೆ ಹೀಗಾಗತ್ತೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಎಷ್ಟೋ ಜನರಿಗೆ ಒಳ್ಳೆ ನಿದ್ದೆ ಮಾಡ್ತಾ ಇರ್ಬೇಕಾದ್ರೆ ಮಧ್ಯರಾತ್ರಿಲಿ ಪಟ್ ಅಂತ ಎಚ್ಚರ ಆಗತ್ತೆ. ಯಾಕೆ ಗೊತ್ತಿಲ್ಲ. ಆಮೇಲೆ ನಿದ್ದೆ ಅಂತೂ ಹತ್ತಲ್ಲ. ಇನ್ನು ನಿದ್ದೆಯ ವಿಷಯ ಬಂದಾಗ ನಮ್ಮೆಲ್ಲರಲ್ಲೂ ಕೊಂಚ ರೀತಿಯ ವ್ಯತ್ಯಾಸ ಹಾಗೂ ನಿದ್ರೆಯ ಮಾದರಿಗಳಲ್ಲಿ ಬದಲಾವಣೆಗಳನ್ನ ಕಾಣಬಹುದು. ಆದರೆ ಇದರ ಕಾರಣಗಳನ್ನ ಹುಡುಕುವ ಬಗ್ಗೆ ನಡೆದ ಅಧ್ಯಯನಗಳು ತೀರಾ ಕಡಿಮೆ ಅಂತ ಹೇಳ್ಬೋದು. ಕೆಲವರಿಗೆ ಮಧ್ಯರಾತ್ರಿಯಲ್ಲಿ ಎಚ್ಚರವಾದ್ರೆ ಕಣ್ಣಿನಿಂದ ಗ್ರಹಿಕೆ ಸಾಧ್ಯವಾಗದೇ ಇದ್ರೂ ಕೈಕಾಲುಗಳು ಮರಗಟ್ಟುವಂತೆ, ಅಲುಗಾಡಿಸಲು ಸಾಧ್ಯವಿಲ್ಲದಂತೆ ಆಗತ್ತೆ. ಅಷ್ಟೇ ಅಲ್ಲ, ಬಾಯು ಮರಗಟ್ಟಿದ್ದು ಯಾರನ್ನು ಕರೆಯೋಕ್ಕೂ ಸಾಧ್ಯವಾಗದೇ ಇರೋಂತಿರತ್ತೆ. ಇನ್ನು ಮತ್ತೆ ನಿದ್ದೆಗೆ ಜಾರಿದ್ರೆ ಬೆಳಗ್ಗೆ ಎದ್ದೇಳೋಷ್ಟ್ರಲ್ಲಿ ಎಲ್ಲ ಮಾಮೂಲಾಗ್ಬಿಟ್ಟಿರುತ್ತೆ, ನಿಮ್ಗೆ ಯಾವ್ದು ನೆನಪಿರಲ್ಲ. ಇದೆಲ್ಲ ಯಾಕಾಗತ್ತೆ ನೋಡೋಣ ಬನ್ನಿ. ಸಂಶೋಧಕರ ಪ್ರಕಾರ ಕನಸು ಕಾಣ್ತಾ ಇರೋ ಹೊತ್ತಿನಲ್ಲಿ ಮೆದುಳು ಹೆಚ್ಚು ಸಕ್ರಿಯವಾಗಿರುತ್ತೆ. ಇನ್ನು ರೆಮ್ ಆಂಟೋನಿಯಾ ಬಗ್ಗೆ ಕೇಳಿದ್ದೀರಾ? ಮೋಸ್ಟ್ಲಿ ಯಾರು ಕೇಳಿರ್ಲಿಕ್ಕಿಲ್ಲ. ಅದೇನು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ರೆಮ್ ಆಂಟೋನಿಯಾ ಇದೇ ಕಾರಣದಿಂದಾಗಿನೇ ಮೆದುಳು ದೇಹಕ್ಕೆ ನೀಡಬೇಕಾದ ಐಚ್ಛಿಕ ಸೂಚನೆಗಳನ್ನ ನೀಡೋದೇ ಇಲ್ಲ. ದೇಹದಲ್ಲಿ ಕೇವಲ ಅನೈಚ್ಛಿಕ ಕಾರ್ಯಗಳು ನಡೀತಾ ಇರುತ್ತವೆ. ಇದೇ ಕಾರಣಕ್ಕೆ ಮೆದುಳಿನ ಬಳಿ ಇರುವ ಕಣ್ಣುಗಳು ಮಾತ್ರನೇ ಮೆದುಳಿನೊಂದಿಗೆ ಸಂಪರ್ಕ ಹೊಂದಿರುವ ಕಾರಣ ದೇಹ ಮರಗಟ್ಟದಂತಾಗತ್ತೆ. ಈ ಸ್ಥಿತಿಯನ್ನ ಅನುಭವಿಸಿದ ಜನರಲ್ಲಿ ಹೆಚ್ಚಿನವರಿಗೆ ಆಗ ಯಾರೋ ತಮ್ಮ ಬಳಿ ಇದ್ದಂತಹ ಅನುಭವ ಆಗತ್ತೆ. ಸಂಶೋಧಕರ ಪ್ರಕಾರ ಡಿಪ್ರೆಷನ್ ಅಥವಾ ತುಂಬಾನೇ ದುಃಖದಲ್ಲಿರುವ ವ್ಯಕ್ತಿಗಳಿಗೆ ಈ ಅನುಭವ ಜಾಸ್ತಿ. ಈ ಮರಗಟ್ಟುವಿಕೆಯಲ್ಲೂ ವಿಧಗಳಿವೆ. ಸಂಶೋಧಕರ ಪ್ರಕಾರ ಒಟ್ಟು 3 ರೀತಿಯ ಸ್ಥಿತಿಗಳನ್ನ ಗುರುತಿಸಬಹುದು. ಈ 3 ಸ್ಥಿತಿಗಳನ್ನ ವೈದ್ಯಕೀಯ ಭಾಷೆಯಲ್ಲಿ ಇನ್ಕ್ಯೂಬಸ್, ಇಂಟ್ರೂಡರ್ ಹಾಗೂ ಅನ್ಯೂಶುವಲ್ ಬಾಡಿಲಿ ಎಕ್ಸ್ಪೀರಿಯನ್ಸ್ ಅಂತ ಕರೀತಾರೆ. ಇನ್ನು ಇನ್ಕ್ಯೂಬಸ್ ಅಂದ್ರೆ ಈ ಬಗೆಯ ಅನುಭವ ಪಡೆದವರಿಗೆ ಎದೆಯ ಮೇಲೆ ಹೆಚ್ಚಿನ ಭಾರವೊಂದು ಬಿದ್ದಂತೆ, ಈ ಕಾರಣದಿಂದಾಗಿ ಉಸಿರಾಡಲು ಸಾಧ್ಯನೇ ಇಲ್ಲ ಅನ್ಸೋಂತಾಗತ್ತೆ. ಇದಕ್ಕೆ ಭಯಾನೇ ಕಾರಣವಾಗಿರುತ್ತೆ. ಭೂತವನ್ನ ನಂಬುವ ಜನರು ತಮ್ಮ ಎದೆಯ ಮೇಲೆ ಭೂತ ಕೂತಿದೆ ಅಂತ ನಂಬ್ತಾರೆ. ಹಾಗೆ ಅದನ್ನ ನಂಬೋದಲ್ದೆ ಭಯ ಕೂಡ ಪಟ್ಕೋತಾರೆ. ಇನ್ನು ಇಂಟ್ರೂಡರ್ ಅಂದ್ರೆ ಈ ಬಗೆಯ ಅನುಭವ ಪಡೆದವ್ರಿಗೆ ಯಾವುದೋ ಭಯ ಒಂದು ಆವರಿಸಿರುತ್ತೆ. ಇವ್ರಿಗೆ ತಮ್ಮ ಅಕ್ಕಪಕ್ಕದಲ್ಲಿ ಯಾರೋ ಇದ್ದಂತೆ ಕಾಣುವ, ಯಾರ್ದೋ ಮಾತುಗಳು, ಚಲನವಲನದ ಸದ್ದು ಆಲಿಸುವ ಅನುಭವವಾಗುತ್ತೆ. ಮನಃಶಾಸ್ತ್ರಜ್ಞರು ಈ ಸ್ಥಿತಿಯನ್ನ ಮಿಥ್ಯಾ ದರ್ಶನ ಅಂತ ಕರೀತಾರೆ. ಹಾಗೆ ಅನ್ಯೂಶುವಲ್ ಬಾಡಿ ಎಕ್ಸ್ಪೀರಿಯನ್ಸ್, ಈ ಸ್ಥಿತಿಯನ್ನ ಅನುಭವಿಸಿದ ಜನರು ಕೋಣೆಯೊಳಗೆ ತಾವು ಗಾಳಿಯಲ್ಲಿ ತೇಲ್ತಾ ಇದ್ದ ಅನುಭವ ಪಡಿತಾರೆ. ಈ ಸ್ಥಿತಿಯಲ್ಲಿ ಮೆದುಳು ಪೂರ್ಣವಾಗಿ ಎಚ್ಚರಾವಸ್ಥೆಯಲ್ಲಿದ್ರೂ ದೇಹ ಅರೆನಿದ್ರಾವಸ್ಥೆಯಲ್ಲಿರುತ್ತೆ. ಹೀಗಾಗಿನೇ ನೀವು ಪಕ್ಕದಲ್ಲಿರೋರ್ನ ಕರೆದ್ರೂ ಯಾರಿಗೂ ರೆಸ್ಪಾಂಡ್ ಮಾಡಕ್ಕಾಗಲ್ಲ. ಯಾಕಂದ್ರೆ ನಿಮ್ಮ ಪ್ರಕಾರ ನೀವು ಕರೀತಾ ಇರ್ತೀರಾ, ಬಟ್ ಬೇರೆಯವ್ರಿಗೆ ಅದು ಕೇಳಿಸಿರಲ್ಲ. ಸೊ ಇಂಥ ಕೆಲವೊಂದು ರೀಸನ್ಸ್ ಇಂದ ಮಧ್ಯರಾತ್ರಿ ಥಟ್ ಅಂತ ಎಚ್ಚರ ಆದಾಗ ನಿಮ್ಗೆ ತುಂಬಾನೇ ಕಷ್ಟ ಆಗತ್ತೆ, ಹಾಗೆ ಕಿರಿಕಿರಿ ಉಂಟಾಗತ್ತೆ. ಇಂಥ ಎಕ್ಸ್ಪೀರಿಯನ್ಸ್ ಗಳನ್ನ ನೀವು ಯಾವತ್ತಾದ್ರೂ ಫೇಸ್ ಮಾಡಿದ್ದೀರಾ? ಒಳ್ಳೆ ನಿದ್ದೆ ಮಾಡ್ತಾ ಇದ್ದಾಗ ಮಧ್ಯರಾತ್ರಿಲಿ ಥಟ್ ಅಂತ ಎಚ್ಚರ ಆಗಿದ್ದು ಉಂಟಾ? ಹಾಗಾಗಿದೆ ಅಂದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಅನ್ನೋದನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಅಂಡ್ ಈ ನಮ್ಮ ವಿಡಿಯೋ ಬಗ್ಗೆ ನಿಮ್ಗೆ ಏನಾದ್ರು ಕಾಮೆಂಟ್ ಮಾಡ್ಬೇಕನ್ಸಿದ್ರೆ ಧಾರಾಳವಾಗಿ ಕಾಮೆಂಟ್ ಮಾಡಿ ಕಳಿಸಿ. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ.